ಹಾಯ್ ಎವ್ರಿವ್ಯಾನ್. ಸೊ ನಾನು ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಚಪಾತಿ ಮತ್ತು ಹೀರೆಕಾಯಿ ಪಲ್ಯ ಮಾಡಿದ್ದೀನಿ ಬ್ರೇಕ್ಫಾಸ್ಟ್ಗಂತಲೇ. ಮತ್ತು ಲಂಚ್ ಕೂಡ ನಾನು ಅದೇ ತಿಂತೀನಿ, ಯಾಕಂದರೆ ನನಗೆ ಹೀರೆಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ. ಸೊ ಅದನ್ನು ಮಾಡಾದ್ಮೇಲೆ ನಾನು ನಿನ್ನೆ ಸ್ವಲ್ಪ ಪುಂಡೆ ಪಲ್ಯ ಸೊಪ್ಪನ್ನ ತಂದಿದ್ದೆ, ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅದನ್ನು ಮಾಡೋ ಪ್ರಾಸೆಸ್ನು ನಿಮ್ಗೆ ತೋರಿಸ್ತೀನಿ, ಯಾವ ರೀತಿ ಪುಂಡೆ ಪಲ್ಯ ಚಟ್ನಿನ ಮಾಡ್ಕೋಬೋದು ನೀವು ಅಂತ ಮನೆಯಲ್ಲಿ. ತುಂಬ ಟೇಸ್ಟಿಯಾಗಿರುತ್ತೆ, ಸ್ವಲ್ಪ ಹುಳಿ ಹುಳಿಯಾಗಿರುತ್ತೆ. ಯಾರಿಗೆಲ್ಲ ಹುಳಿ ಅಂದರೆ ಇಷ್ಟ ಅವರು ಮಾಡಿಕೊಂಡು ಟ್ರೈ ಮಾಡ್ಬೋದು ಇದನ್ನ. ಸೊ ಹೀರೆಕಾಯಿ ಪಲ್ಯ ಅಂದ್ರೂ ನಂಗೆ ತುಂಬ ಇಷ್ಟ. ನೋಡ್ತಿರ್ಬೋದು ನೀವು, ಚಪಾತಿ ಮತ್ತು ಹೀರೆಕಾಯಿ ಪಲ್ಯ ಮಾಡಿದ್ದೀನಿ. ಆ್ಯಂಡ್ ಇವತ್ತು ವೆದರ್ ಕೂಡ ಸ್ವಲ್ಪ ಡಲ್ಲಾಗಿತ್ತು, ಯಾಕೋ ಗೊತ್ತಿಲ್ಲ, ಮಳೆ ಬರೋ ಥರನೇ ಇತ್ತು. ನಾನು ಡೈಲಿ ವ್ಲಾಗ್ಸ್ ಈಗೀಗ ಸ್ಟಾರ್ಟ್ ಮಾಡ್ತಿರೋದು. ಸೊ ನಿಮಗೆ ಯಾವ ರೀತಿ ಕಂಟೆಂಟ್ ಬೇಕು ಅಂತ ಕಮೆಂಟ್ ಹಾಕಿ ನನಗೆ, ಸೊ ದಟ್ ನಾನು ನೆಕ್ಸ್ಟ್ ಅದೇ ಥರ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಸೊ ಈಗ ನಾವು ಪುಂಡೆ ಪಲ್ಯ ಖಾರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ನಾವು ಮೆಣಸಿನ್ಕಾಯಿನ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಎಷ್ಟು ಖಾರ ಬೇಕು ನಿಮಗೆ ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಎಣ್ಣೆ ಹಾಕಬೇಕು. ಆಮೇಲೆ ಎಣ್ಣೆ ಹಾಕಿ ಅದನ್ನ ಚೆನ್ನಾಗಿ ಹುರ್ಕೋಬೇಕು. ಫಸ್ಟು ಎಣ್ಣೆ ಹಾಕಿದ್ಮೇಲೆ ಅದು ಸಿಡಿಯುತ್ತಲ್ಲ, ನನಗೆ ತುಂಬ ಅಂದರೆ ತುಂಬ ಭಯ. ನೋಡ್ತಿರ್ಬೋದು, ಅದನ್ನಾಗಿ ನಾನು ಸ್ವಲ್ಪ ದೂರನೇ ಹೋಗ್ತೀನಿ. ಸೊ ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಇದಕ್ಕೆ ನಾವು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಪುಂಡೆ ಪಲ್ಯನ ಹಾಕಬೇಕು. ಪುಂಡೆ ಪಲ್ಯನ ಮಾತ್ರ ತುಂಬ ಚೆನ್ನಾಗಿ ನೀರಲ್ಲಿ ಒಂದು 3-4 ಸರಿ ತೊಳ್ಕೊಬೇಕು, ಯಾಕಂದರೆ ಅದರಲ್ಲಿ ಮರಳೆಲ್ಲ ಇರುತ್ತೆ. ತುಂಬ ಕ್ಲೀನಾಗಿ ತೊಳ್ಕೊಬೇಕು. ತೊಳ್ಕೊಂಡಾದ್ಮೇಲೆ ಅದನ್ನು, ಆ ಸೊಪ್ಪನ್ನ ನಾವು ಇದೇ ಹುರ್ಕೋತಿದ್ದೀವಲ್ಲ ಮೆಣಸಿನ್ಕಾಯಿ, ಅದಕ್ಕೆ ಆ್ಯಡ್ ಮಾಡಬೇಕು. ಅದು ಏನೋ ಇಷ್ಟೊಂದಿದೆ ಅಂತ ಅಂದ್ಕೋಬೇಡಿ. ಈಗ ನೋಡಿ ಮ್ಯಾಜಿಕ್, ಎಷ್ಟು ಸ್ವಲ್ಪನೇ ಆಯಿತು ಅಲ್ವಾ ಈಗ. ಸೊ ಅದೇ ಥರನೇ ಈ ರೀತಿ ಹುರ್ಕೊಂಡು ಕ್ಲೀನಾಗಿ ಅದೆಲ್ಲ ನೀರು ಕೂಡ ಹೋಗಬೇಕು, ಚೆನ್ನಾಗಿ ಅದನ್ನ ಹುರ್ಕೊಳ್ಳಿ. ಅದಾದಮೇಲೆ ಇದಕ್ಕೆ 1 ಗಡ್ಡೆ ಬೆಳ್ಳುಳ್ಳಿನ ಹಾಕೋತಿದ್ದೀನಿ ನಾನು. ಎಷ್ಟು ಬೇಕೋ ಅಷ್ಟನ್ನ ಹಾಕೋಬೋದು, ನನಗೆ 1 ಗಡ್ಡೆ ಬೆಳ್ಳುಳ್ಳಿ ಸಾಕು ಅನಿಸುತ್ತೆ. ಸೊ ಅದಾದಮೇಲೆ ಚೆನ್ನಾಗಿ ಅದನ್ನು ಕೂಡ ಸ್ವಲ್ಪ ಹುರ್ಕೋಬೇಕು, ಜಾಸ್ತಿ ಏನು ಬೇಕಾಗಲ್ಲ. ಅದನ್ನ ಸ್ಟವ್ನ ಆಫ್ ಮಾಡಿ. ಮೇನ್ ಇಂಗ್ರೀಡಿಯೆಂಟು ಪುಂಡೆ ಪಲ್ಯ ಖಾರಾಗೆ ಬಂದುಬಿಟ್ಟು ಶೇಂಗಾನೇ. ಸೊ ಶೇಂಗಾನ ಚೆನ್ನಾಗಿ ಫಸ್ಟು ನಾವು ಹುರ್ಕೋಬೇಕು, ರೋಸ್ಟ್ ಮಾಡಿಕೊಂಡು ಅದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು. ಫಸ್ಟ್ ಅದನ್ನ ಪೌಡರ್ ಆಗಿ ಮಾಡಿಕೊಂಡು, ಅದಾದಮೇಲೆ ನಾವು ಪೌಡರ್ ಆದಮೇಲೆ ಅದಕ್ಕೆ ನಾವು ಆಗಲೇ ಮಾಡಿಟ್ಕೊಂಡಿರೋಂಥ ಪುಂಡೆ ಪಲ್ಯ ಎಲ್ಲ ಹುರ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಅದೆಲ್ಲ ಮಿಶ್ರಣನ ಇದಕ್ಕೆ ಹಾಕ್ಕೋಬೇಕು ನಾವು. ಸೊ ಇದನ್ನು ಕೂಡ ಚೆನ್ನಾಗಿ ಫೈನ್ ಪೇಸ್ಟಾಗಿ ನಾವು ಮಿಕ್ಸಿ ಮಾಡ್ಕೋಬೇಕು. ಉಪ್ಪು ಮತ್ತು ಜೀರಿಗೆ ಮತ್ತು ಕರಿಬೇವು ಹಾಕ್ತಾರೆ ಕೆಲವೊಬ್ಬರು, ನಾನು ಹಾಕಿಲ್ಲ. ಸೊ ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಹುರ್ಕೋಬೇಕು. ಸ್ವಲ್ಪ ಪುಂಡೆ ಪಲ್ಯ ಹುಳಿಯಾಗಿರೋದ್ರಿಂದ ಉಪ್ಪು ಸ್ವಲ್ಪ ಚೆನ್ನಾಗಿ ಹಾಕ್ಕೊಳ್ಳಿ, ಏನಾಗಲ್ಲ. ಆಮೇಲೆ ಈವನ್ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಹಾಕ್ಕೊಳ್ಳಿ. ಸೊ ನಮ್ಮ ಪುಂಡೆ ಪಲ್ಯ ಖಾರ ರೆಡಿ ಆಯಿತು. ನೀವು ಕೂಡ ಇದನ್ನ ಟ್ರೈ ಮಾಡಿ, ಪಕ್ಕ ಇದಕ್ಕೆ ಅಡಿಕ್ಟ್ ಆಗ್ತೀರಾ. ನನ್ನ ಮತ್ತು ಈವನ್ ಎಷ್ಟೋ ಜನ ನಾರ್ತ್ ಕರ್ನಾಟಕದವ್ರಿಗೆ ತುಂಬ ಫೇವ್ರೇಟ್ ಚಟ್ನಿ ಅಂತಲೇ ಹೇಳ್ಬೋದು. ನನ್ನ ಚೈಲ್ಡ್ಹುಡ್ಡಿಂದನೂ ಇದೆ ನನ್ನ ಫೇವ್ರೇಟು. ನನಗೆ ಎಷ್ಟೇ ಕೊಟ್ಟರು ತಿಂತೀನಿ. ಇದನ್ನು ಅನ್ನದಲ್ಲಿ ತಿನ್ಬೋದು, ರೊಟ್ಟಿಯಲ್ಲೂ ತಿನ್ಬೋದು, ಚಪಾತಿಯಲ್ಲಿ ಕೂಡ ತಿನ್ಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಥವಾ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.